ಹಾಯ್ ಎಲ್ರಿಗೂ ನಮಸ್ಕಾರ. ನಾವು ಇಸ್ಕಾನ್ ಟೆಂಪಲ್ಗೆ ಬಂದಿದ್ದೀವಿ. ಬನ್ನಿ ನಮ್ಮ ಜೊತೆ ನೀವು ಕೂಡ ಕೃಷ್ಣನ ಆಶೀರ್ವಾದ ಪಡೆಯುವರಂತೆ. ಅದಕ್ಕೂ ಮುಂಚೆ ಸಬ್ಸ್ಕ್ರೈಬ್ ಮಾಡಿ, ಅಲ್ಲೇ ಪಕ್ಕದಲ್ಲಿರೋಂಥ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ ಹಾಗೂ ಸಪೋರ್ಟ್ ಮಾಡಿ. ಯಾರೆಲ್ಲ ಇನ್ನೂ ಇಸ್ಕಾನ್ ಟೆಂಪಲ್ ನೋಡಿಲ್ಲ, ಒಂದ್ಸಲಿ ಹೋಗಿ ನೋಡಿ. ಎಷ್ಟು ಬ್ಯೂಟಿಫುಲ್ ಆಗಿದೆ ಗೊತ್ತಾ. ಅಲ್ಲಿನ ನೇಚರ್ ನಮ್ಮ ಮನಸ್ಸಿಗೆ ಏನೇ ನೋವಿದ್ರೂ ಕೂಡ ರಿಲ್ಯಾಕ್ಸ್ ಮಾಡುತ್ತೆ. ನಾನು ಕೂಡ ಇಲ್ಲಿಗೆ ಫಸ್ಟ್ ಟೈಮ್ ಬಂದಿದ್ದು. ತಪ್ಪದೆ ಯಾರೆಲ್ಲ ನೋಡಿಲ್ಲ ಒಂದ್ಸಲಿ ವಿಸಿಟ್ ಮಾಡಿ ಕೃಷ್ಣನ ಆಶೀರ್ವಾದನ ಪಡೀರಿ. ಅಲ್ಲಿ ಕಾಣಿಸ್ತಾ ಇದೆಯಲ್ಲ, ಅಲ್ಲಿ 101 ಸಲ ರಾಮನಾಮನ ಹೇಳಿ ಒಂದೊಂದೇ ಹೆಜ್ಜೆ ಇಟ್ಟು ದೇವರ ದರ್ಶನಕ್ಕೆ ಒಳಗೆ ಹೋಗ್ಬೇಕಾಗತ್ತೆ. ಅಲ್ಲಿ ವಿಡಿಯೋ ಮಾಡೋದಕ್ಕೆ ಬಿಡೋದಿಲ್ಲ. ಅದೆಲ್ಲ ಮುಗಿಸ್ಕೊಂಡು ಒಳಗಡೆ ಬಂದಮೇಲೆ ದೇವರ ದರ್ಶನ ಆಗತ್ತೆ. ಗೋವಿಂದನ ದರ್ಶನ ಆಮೇಲೆ ಕೃಷ್ಣನ ದರ್ಶನಕ್ಕೆ ಹೋಗಬೇಕಾಗತ್ತೆ. ಕೃಷ್ಣನ ದರ್ಶನಕ್ಕೆ ಹೋಗ್ತಾ ಇದ್ದೀವಿ ಒಳಗಡೆ. ನೋಡಿ, ರಾಧಾ ಕೃಷ್ಣ ಎಷ್ಟು ಅದ್ಭುತವಾಗಿದ್ದಾರೆ ಅಂದರೆ ಎರಡು ಕಣ್ಣು ತುಂಬಿಕೊಂಡ್ರೂ ಕೂಡ ಸಾಲೋದಿಲ್ಲ. ಅಲ್ಲಿ ವಿಡಿಯೋಗಳನ್ನ ಮಾಡೋದಕ್ಕೆ ಅವಕಾಶ ಇಲ್ಲ. ಅದರಿಂದ ನೀವು ಒಂದ್ಸಲಿ ವಿಸಿಟ್ ಮಾಡಿ ಅಂತ ಹೇಳ್ತಾ ಇರೋದು. ಹಾಗೆ ಅಲ್ಲಿ ದರ್ಶನ ಆದಮೇಲೆ ಹೊರಗಡೆ ಬಂದರೆ ಎಲ್ಲ ಥರದ ಪೂಜಾ ಸಾಮಾನುಗಳು ಪ್ರತಿಯೊಂದು ಕೂಡ ಇರುತ್ತೆ. ನಿಮಗೇನಾದರೂ ಬೇಕಾದರೆ ಪರ್ಚೇಸ್ ಮಾಡ್ಕೋಬೋದು. ಪರ್ಚೇಸಿಂಗ್ ಎಲ್ಲ ಮುಗಿದ್ಮೇಲೆ ಆಚೆ ಬರ್ತಾ ಥರದ ಊದ್ಗಡ್ಡಿ ಎಲ್ಲ ಪ್ರತಿಯೊಂದು ಸಿಗುತ್ತೆ. ನಿಮಗೇನು ಬೇಕಾದರೂ ಸಿಗುತ್ತೆ. ನಿಮಗೇನಾದರೂ ಬೇಕಾದರೆ ಅಲ್ಲಿ ಓಡಾಡಿ ತಗೊಂಡು ಅಲ್ಲಿಂದ ಆಚೆ ಬರ್ತಾ ಪ್ರಸಾದಕ್ಕೆ ಹೋಗಬೇಕಾಗತ್ತೆ. 2 ಗಂಟೆ ಒಳಗಡೆ ಅಲ್ಲಿ ಹೋದರೆ ನಿಮಗೆ ಪ್ರಸಾದ ಸಿಗುತ್ತೆ. ಇಲ್ಲೂ ವಿಧವಾದ ತಿಂಡಿಗಳು ಸಿಗುತ್ತೆ, ತಗೊಂಡು ತಿನ್ಬೋದು. ಹಾಗೆ ಆಚೆಗಡೆ ಪ್ರಸಾದ ಕೊಡ್ತಾರೆ. ಪ್ರಸಾದ ತಗೊಂಡು ಊಟದ ಸೆಂಟರ್ಗೆ ಹೋಗ್ಬೋದು. ಇಲ್ಲಿ ಕಲ್ಯಾಣಿಯಿಂದ ದೇವಸ್ಥಾನ ನೋಡಿ ಎಷ್ಟು ಬ್ಯೂಟಿಫುಲ್ಲಾಗಿ ಕಾಣಿಸ್ತಾ ಇದೆ. ಕಲ್ಯಾಣಿ ನಿಯರ್ ಹತ್ರನೇ ಪ್ರಸಾದದ ಸೆಂಟರ್ ಇರೋದು. ಇದು ಪ್ರಸಾದ ಹಾಕುವಂಥ ಜಾಗ. ಇಲ್ಲಿ ಅನ್ನ, ಸಾಂಬಾರು, ಕುಂಬಳಕಾಯಿ ಪಲ್ಯ ಪ್ರತಿಯೊಂದು ಇರುತ್ತೆ. ಹಾಗೆ ಅಲ್ಲಿ ದಾನ ಮಾಡೋಗಿದ್ರೆ ಉಂಡಿ ಕೂಡ ಇರುತ್ತೆ, ದಾನ ಮಾಡ್ಬೋದು. ಹಾಗೆ ಹೊರಗಡೆ ಬಂದ್ವಿ. ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ನೋಡಿ ಆಚೆಯಿಂದ. ಯಾರು ಮಿಸ್ ಮಾಡ್ಕೋಬೇಡಿ, ಭೇಟಿ ಮಾಡಿ.